ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಸ್ಟಾರ್ ಬೀಡ್ಸ್ ಯೂಸ್ ಮಾಡಿ ಹಾಗೆ 2mm ಬೀಡ್ಸ್ ಯೂಸ್ ಮಾಡಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದು ಡಿಸೈನು ಬೇಕಾಗಿರೋ ಮಟೀರಿಯಲ್ಸ್ ಆಲ್ರೆಡಿ ಬೀಡ್ಸ್ ತೋರಿಸಿದ್ದೀನಿ. ಹಾಗೆ 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಸಾರಿ ಬ್ಲೂ ಕಲರ್ ಇಲ್ಲಿದೆ, ಹಾಗೆ ಬ್ಲೂ ಮತ್ತು ಪಿಂಕಲ್ಲಿ ತೊಗೊಂಡಿದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ಫಸ್ಟು 1 ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋತಿದ್ದೀನಿ. ನಾನು 1 ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋತಿದ್ದೀನಿ. ಆಲ್ರೆಡಿ ಸಾರಿ ಫುಲ್ ಹಾಕಿದ್ದೀನಿ, ತೋರ್ಸೋಕ್ಕೆ ಗ್ಯಾಪ್ ಬಿಟ್ಟಿದ್ದೀನಿ. ಹಾಗೆ ಇವಾಗ ನಾರ್ಮಲ್ ನೀಡಲ್ಗೆ 8 ಎಳೆ ದಾರನ ಹಾಕಿಟ್ಕೊಂಡಿದ್ದೀನಿ, ಉದ್ದ ಸುತ್ತಕೊಂಡು ಹಾಕಿಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಹೀಗೆ ಸೀರೆ ಹಿಡ್ಕೊಂಡು ನೀಡಲ್ನ ಮೇಲೆಯಿಂದ ಸೀರೆ ಕೆಳಗಡೆ ಪಾಸ್ ಮಾಡ್ಕೋಬೇಕು. ಈ ಥರ ಈಕ್ವಲ್ ಆಗಿ ಇಟ್ಕೊಂಡು ಇಷ್ಟುದ್ದ ಬಿಟ್ಕೊಂಡು ಒಂದು ನಾಟ್ ಹಾಕೋ ಅಷ್ಟು ಉದ್ದ ಬಿಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹಾಗೆ ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ ಹಾಕಿಟ್ಕೊಂಡು ಒಂದು ನಾಟ್ ಹಾಕೊಂಡಿದ್ದೀನಿ. ಇವಾಗ ಈ ಸಿಲ್ಕ್ ಥ್ರೆಡ್ ಒಳಗಡೆ ಈ ಕಾಟನ್ ಥ್ರೆಡ್ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೆಕ್ಸ್ಟು ಈ ಬೀಡ್ಸ್ ಸ್ಟಾರ್ ಬೀಡ್ಸ್ ಇದೆ ಅಲ್ವಾ, ಸ್ಟಾರ್ ಬೀಡ್ಸ್ ಒಂದು ಹಾಕ್ಕೋಬೇಕು. ಹಾಗೆ ಸಿಲ್ಕ್ ಥ್ರೆಡ್ ಒಳಗಡೆ ಹಾಕೋಕ್ಕಾಗಲ್ಲ, ಅದಕ್ಕೇನೆ ಈ ಥರ ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ನಾನು. ಈಸಿಯಾಗಿ ಪಾಸ್ ಆಗುತ್ತೆ ಈ ಥರ. ನೆಕ್ಸ್ಟ್ ಇವಾಗ ಇದನ್ನ ಸಪ್ರೇಟ್ ಮಾಡ್ಕೋಬೇಕು, 2 ಮಾಡ್ಕೋಬೇಕು. ಈ ಥರ ಡಿವೈಡ್ ಮಾಡ್ಕೋಬೇಕು ಈಕ್ವಲ್ ಆಗಿ. ಈ ಥರ ಡಿವೈಡ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಮತ್ತೆ ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಲ್ವಾ, ಅದನ್ನು ಈ ಸಿಲ್ಕ್ ಥ್ರೆಡ್ ಒಳಗಡೆ ಹಾಕಬೇಕು. ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ವಾ ಇದ್ರೊಳಗಡೆ ಹಾಕಿ ಇದಕ್ಕೆ 1 2mm ಬೀಡ್ಸ್ ಹಾಕ್ತೀನಿ. 1 2mm ಬೀಡ್ಸ್ ಹಾಕಿ ಈ ಥರ ಸೇರಿಸ್ಕೊತೀನಿ. ನೆಕ್ಸ್ಟ್ ಇವಾಗ ಈ ಕಡೆ ಇರೋ ಸಿಲ್ಕ್ ಥ್ರೆಡ್ಡಿಗೂ ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ವಾ, ಅದಕ್ಕೂ 1 2mm ಬೀಡ್ಸ್ನ ಹಾಕೊಂಡಿದ್ದೀನಿ. ಈ ಥರ ಮೇಲೆ ಸ್ಟಾರ್ ಬೀಡ್ಸ್ ಹಾಕಿದ್ದೀನಿ, ಕೆಳಗಡೆ ಸಪ್ರೇಟ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ನ 2 ಬೀಡ್ಸ್ ಹಾಕಿದ್ದೀನಿ 2mmದು. ಇವಾಗ ಇದನ್ನ ಇದರಲ್ಲೂ ಆಲ್ರೆಡಿ ಒಂದು ನಾಟ್ ಹಾಕಿದ್ದೀನಿ ನೋಡಿ. ಒಂದು ಸೈಡ್ ಮಾತ್ರ ಸಪ್ರೇಟ್ ಇದೆ ಸಿಲ್ಕ್ ಥ್ರೆಡ್ಡು, ಇನ್ನೊಂದು ಸೈಡ್ದು ಆಲ್ರೆಡಿ ಸೇರಿಸ್ಬಿಟ್ಟು ನಾಟ್ ಹಾಕಿದ್ದೀನಿ. ಇದು ಒಂದು ಸೈಡ್ ಇದೆ ಅಲ್ವಾ, ಇದನ್ನು ಮತ್ತೆ ನೆಕ್ಸ್ಟು ಸ್ಟಾರ್ ಬೀಡ್ಸ್ ಇದೆ ಅಲ್ವಾ, ಅದರಲ್ಲಿರೋ ಸಿಲ್ಕ್ ಥ್ರೆಡ್ನು ತಗೊಂಡು ಹೀಗೆ ಹಿಡ್ಕೊಂಡು ಇಲ್ಲಿ ಒಂದು ನಾಟ್ ಹಾಕೋಬೇಕು. 2 ಸೇರಿ ಈ ಥರ ನಾಟ್ ಹಾಕೋಬೇಕು. ಈ ಥರ ನಾಟ್ ಹಾಕೋಬೇಕು. ಮತ್ತೆ ಇಲ್ಲಿ ನೀಡಲ್ನ 8 ಎಳೆ ಹಾಕೊಂಡಿದ್ದೀನಲ್ವಾ ಸಿಲ್ಕ್ ಥ್ರೆಡ್ನ, ಅದನ್ನ ಮೇಲೆಯಿಂದ ತಗೊಂಡು ಒಂದು ನಾಟ್ ಹಾಕೋಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡಿಕೊಂಡು ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕೊಂಡಿದ್ದೀನಲ್ವಾ ಅದೇ ಥರ ಮತ್ತೆ ಇವಾಗ ಒಂದು ಇದಕ್ಕೆ ಸ್ಟಾರ್ ಬೀಡ್ಸು ಹಾಕೋಬೇಕು. ನೆಕ್ಸ್ಟ್ ಇದನ್ನ ಸಪ್ರೇಟ್ ಮಾಡಿಕೊಂಡು ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ವಾ, ಅದಕ್ಕೆ ಮತ್ತೆ ಒಂದು 2mm ಬೀಡ್ಸ್ನ ಹಾಕ್ಕೋಬೇಕು. ಒಂದು ಸೈಡ್ ಹಾಕ್ಕೊಂಡ್ರೆ ಸಾಕು, ನೆಕ್ಸ್ಟ್ ನಾಟ್ ಹಾಕುವಾಗ ಇನ್ನೊಂದು ಸೈಡ್ ಹಾಕ್ಕೋಬೋದು. ಇವಾಗ ನಾನು ಒಂದು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ. ಈ ಸೈಡ್ದು ಸೇರಿಬಿಟ್ಟು ಒಂದು ನಾಟ್ ಹಾಕೋತೀನಿ. ನೆಕ್ಸ್ಟ್ ನಾಟ್ ಹಾಕುವಾಗ ಇದಕ್ಕೊಂದು ಹಾಕೋತೀನಿ. ಈ ಥರ ಫುಲ್ ಸಾರಿ ಫುಲ್ಲು ಹಾಕೊಂಡು ಹೋಗಬೇಕು. ಈ ಥರ ಹಾಕ್ಕೊಂಡು ಫುಲ್ ಸಾರಿ ಹಾಕ್ಕೊಂಡು ಫಸ್ಟ್ ಸ್ಟೆಪ್ಪ ಮುಗಿಸ್ಕೋಬೇಕು. ಆಮೇಲೆ ಇದ್ರ ಕೆಳಗಡೆ ಕುಚ್ಚು ಹಾಕ್ಕೋಬೇಕು ನೋಡಿ. ನೆಕ್ಸ್ಟ್ ಈ ಥರ ಫುಲ್ ಹಾಕ್ಕೊಂಡು ಹೋಗಬೇಕು. ಈ ಥರ ನಾನು ಇದ್ರ ಕೆಳಗಡೆ ಇವಾಗ ನಾಟ್ ಹಾಕಿದ್ದೀನಲ್ವ, ಇದ್ರ ಕೆಳಗಡೆ ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕೋಕ್ಕೆ ನಾನು ಬಿಗ್ಗ ಹೀರೋ ನೀಡಲ್ಗೆ 70 ಎಳೆ ದಾರನ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದನ್ನ ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಈ ನಾಟ್ ಹಾಕಿದ್ದೀನಲ್ವ, ಅಲ್ಲಿ ನೀಡಲ್ನ ಮೇಲೆಯಿಂದ ಕೆಳಗಡೆ ತಗೋಬೇಕು. ಈ ಥರ
ತಗೊಂಡು ಈ ಥರ ನೀಟಾಗಿ ಹಿಡ್ಕೊಂಡು ಈ ಥರ ಹಿಡ್ಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಯಾವಾಗಲೂ ಹಾಕೋ ಥರ ನೀಡಲ್ನ ಮುಂದೆಯಿಂದ ಪಾಸ್ ಮಾಡ್ಕೋಬೇಕು. ಹೀಗೆ ಹಿಡ್ಕೊಂಡು ನಾನಿಲ್ಲಿ 4 ನಾಟ್ಸ್ ಹಾಕೋತೀನಿ. ನಾನು ಒಂದು ಬ್ಲೂ ಮತ್ತು ಒಂದು ಪಿಂಕ್ ಕಲರಲ್ಲಿ ಹಾಕೊಂಡು ಹೋಗಿದ್ದೀನಿ. ಈ ಥರ ನಾಟ್ಸ್ ಹಾಕೋಬೇಕು. 4 ನಾಟ್ಸ್ ಹಾಕೋತೀನಿ. ಫೋರ್ ನಾಟ್ಸ್ ಹಾಕೊಂಡ್ಮೇಲೆ ನೀಡಲ್ನ ಹಿಂದೆಯಿಂದ ರಿಮೂವ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ನಾನೆಲ್ಲನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜ್ಗೆ ಈ ಥರ ಬರುತ್ತೆ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ. ಸೇಮ್ ಅದೇ ಥರ ಇಲ್ಲಿ 2 mm ಬೀಡ್ಸ್ ಇದೆ ಅಲ್ವಾ, ಅದ್ರ ಸೆಂಟ್ರಲ್ಲಿ ನಾಟ್ ಹಾಕಿದ್ದೀನಲ್ವಾ, ಅಲ್ಲಿ ಈ ಥರ ಪಾಸ್ ಮಾಡ್ಕೋಬೇಕು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನಾಟ್ ಹಾಕ್ಕೋಬೇಕು. ಬೇಬಿ ಕುಚ್ಚು ಥರನೇ ಈ ಥರ ಹಿಡ್ಕೊಂಡು ಇಲ್ಲಿ ಎಮ್ಮಿಂಗ್ ನೀಡಲಿಂದ ಮತ್ತೆ 4 ನಾಟ್ಸ್ ಹಾಕ್ಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ 4 ನಾಟ್ಸ್ ಹಾಕೋಬೇಕು. ಜರಿ ಥ್ರೆಡ್ ಗಂಟಾಗುತ್ತೆ ನೋಡ್ಕೊಂಡು ಹಾಕೋಬೇಕು. ಈ ಥರ 4 ನಾಟ್ಸ್ ಹಾಕಿದ್ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಫಸ್ಟ್ ಎಲ್ಲ ಕುಚ್ಚು ಒಂದ್ಸರಿ ಫಸ್ಟ್ ಸ್ಟೆಪ್ ಹಾಕೊಂಡು ನೆಕ್ಸ್ಟ್ ಕುಚ್ಚು ಹಾಕೊಂಬಂದ್ರೆ ಈಸಿ ಆಗುತ್ತೆ ಕುಚ್ಚು ಹಾಕೋಕ್ಕೆ. ಫಸ್ಟ್ ಸ್ಟೆಪ್ ಹಾಕ್ಕೊಂಡ್ಬಿಡ್ಬೇಕು ಬೀಡ್ಸ್ ಹಾಕೋದೆಲ್ಲ. ಇವಾಗ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಲಾಸ್ಟ್ ಎಂಡಲ್ಲಿ ಟ್ರಿಮ್ ಮಾಡಿದರೆ ಎಲ್ಲದನ್ನೂ ಒಂದೇ ಸರಿ ಟ್ರಿಮ್ ಮಾಡಿದರೆ ಫಿನಿಶಿಂಗು ನೀಟಾಗಿ ಬರುತ್ತೆ ಕುಚ್ಚದು. ಇವಾಗ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಆಗಿರುತ್ತೆ. ಲಾಸ್ಟ್ ಎಂಡಲ್ಲಿ ಸಾರಿ ಫಿನಿಶ್ ಆದಮೇಲೆ ಎಲ್ಲದನ್ನೂ ಒಂದು ಸರಿ ಟ್ರಿಮ್ ಮಾಡ್ಕೊಂಬಂದರೆ ನೀಟಾಗಿ ಬರುತ್ತೆ. ನಾನು ಇದನ್ನು ಫುಲ್ ಹಾಕ್ಕೊಂಡು ಹೋಗ್ತೀನಿ. ಎಂಡಲ್ಲಿ ಸಾರಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸಾರಿ ಫುಲ್ ಹಾಕ್ಕೊಂಡು ಹೋಗಿದ್ದೀನಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.